ಟಿ ವಿ ಎಸ್ ಕಂಪನಿನ ಸ್ಕೂಟರ್ ಕಂಪನಿ ಅಂತ ರೇಗ್ಸೋರ್ಗೆ ಈ ಗಾಡಿನ ಒಂದ್ಸರಿ ತೋರಿಸ್ಬಿಡಿ. ಹೆವಿ ಮಸ್ಕ್ಯುಲರ್ ಆಗೈತೆ ಗೈಸ್. ರೋಡ್ ಪ್ರೆಸೆನ್ಸ್ ಮಾತ್ರ ಯಾವುದೋ ಸೂಪರ್ ಬೈಕ್ ಅನ್ಕೊಂತಾರೆ ಆ ಥರ ಇದೆ ರೋಡ್ ಪ್ರೆಸೆನ್ಸ್ ಇದ್ರದ್ದು. ಎಷ್ಟು ದಪ್ಪ ಇದೆ ನೋಡಿ. ನಮಸ್ಕಾರ ಕರ್ನಾಟಕ. ಇವತ್ತು ನಮ್ಮ ಹತ್ರ ಇದೆ ಟಿ ವಿ ಎಸ್ RR 310. ನೋಡಿ ಏನು ಬಲ್ಕಿ ಆಗಿದೆ. ಡುಕಾಟಿ ಮಿನಿ ಡುಕಾಟಿ ಇದ್ದಂಗಿದೆ ಗಾಡಿ. ಮಾತ್ರ ಕ್ರೇಜಿ ಆಗಿದೆ. ವೈಟ್ ಕಲರು ಮತ್ತು ರೆಡ್ ಕಲರ್ ಆಕ್ಸೆಂಟ್ ಮಾತ್ರ ಕ್ರೇಜಿಯಾಗಿ ಕಾಣಿಸುತ್ತೆ. ಟಿ ವಿ ಎಸ್ ಕಂಪನಿನ ಸ್ಕೂಟರ್ ಕಂಪನಿ ಅಂತ ರೇಗ್ಸೋರ್ಗೆ ಈ ಗಾಡಿನ ಒಂದ್ಸರಿ ತೋರಿಸ್ಬಿಡಿ. ಸೈಲೆಂಟಾಗಿ ಹೋಗ್ತಾರೆ, ಬೇರೆ ಏನು ಮಾತಾಡಲ್ಲ. ಯಾಕಂದರೆ ಗಾಡಿ ನೋಡೋಕ್ಕೆ ಇಂಡಿಯನ್ ಗಾಡಿ ಅಂತ ಮಾತ್ರ ಅನ್ಸಲ್ಲ. ಇಂಡಿಯನ್ ಗಾಡಿ ಅನ್ನೋದು ತುಂಬಾ ಕಡಿಮೆ. ಯಾರಾದರೂ ಇದನ್ನು ಫಸ್ಟ್ ಗ್ಲಾನ್ಸಲ್ಲಿ ನೋಡಿದ್ರೆ ಇದು BMW ನ ಅನ್ನೋ ಕ್ವಶನೇ ಬರುತ್ತೆ, ಇಲ್ಲ ಫಾರಿನ್ ಗಾಡಿನ ಅಂತ ಗೊತ್ತಾಗುತ್ತೆ. ಇಂಡಿಯನ್ ಗಾಡಿ ಅಂತ ಅನ್ಸೋ ಚಾನ್ಸೇ ಕಡಿಮೆ. ಇದು ಹೆವಿ ಮಸ್ಕ್ಯುಲರ್ ಆಗೈತೆ ಗೈಸ್. ರೋಡ್ ಪ್ರೆಸೆನ್ಸ್ ಮಾತ್ರ ಯಾವುದೋ ಸೂಪರ್ ಬೈಕ್ ಅನ್ಕೊಂತಾರೆ ಆ ಥರ ಇದೆ ರೋಡ್ ಪ್ರೆಸೆನ್ಸ್ ಇದ್ರದ್ದು. ಎಷ್ಟು ದಪ್ಪ ಇದೆ ನೋಡಿ. ಹಿಂದೆ ಮುಂದೆ 17 ಇಂಚ್ ಅಲೈಸ್ ಬರುತ್ತೆ. ಮುಂದ್ಗಡೆ 110 ಸೆಕ್ಷನ್ ಟೈರು, ಹಿಂದ್ಗಡೆ 150 ಸೆಕ್ಷನ್ ಟೈರು. ಇನ್ನೊಂದು ಏನು ಅಂತಂದರೆ ನೋಡಿ, ಮುಂದ್ಗಡೆ ಟೈರ್ ರೆಡ್ ಕಲರಲ್ಲಿ ಐತೆ, ಹಿಂದ್ಗಡೆದು ಬ್ಲ್ಯಾಕ್ ಕಲರಲ್ಲಿ ಐತೆ. ತುಂಬಾ ಡಿಸೈನ್ ಓರಿಯೆಂಟೆಡು, ತುಂಬಾ ಡೀಟೇಲ್ ಆಗಿದೆ. ರೇಸಿಂಗ್ ಹಿಸ್ಟ್ರಿಯಲ್ಲಿ 40 ವರ್ಷ ಟಿ ವಿ ಎಸ್ ಅವ್ರು ಏನು ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ರು, ಆ 40 ವರ್ಷ ಇಟ್ಕೊಂಡು ಈ ಗಾಡಿನ ಪ್ರೊಡಕ್ಷನ್ ಮಾಡಿರೋದು ಅದೆಲ್ಲ ಗೊತ್ತಾಗ್ತಾ ಇದೆ ಗುರು. ಈ ಗಾಡಿ ಹ್ಯಾಂಡ್ಲಿಂಗು ಮತ್ತು ಪರ್ಫಾರ್ಮೆನ್ಸು ಎಲ್ಲ ಒಂದ್ಸರಿ ಫೀಲ್ ಮಾಡಿದ್ರೆ, ಗಾಡಿ ಓಡಿಸಿ ಒಂದ್ಸರಿ ಫೀಲ್ ಆದರೆ ಅಷ್ಟು ನಿಮ್ಗೆ ತಲೆಗೆ ಬಂದ್ಬಿಡುತ್ತೆ. ಓ ಏನು ಗುರು ಇದು ಈ ಥರ ಐತೆ ಅಂತ. ಈಗ ಮೈನ್ ಸೆಕ್ಷನ್ಗೆ ಬಂದರೆ, ಇಂಜಿನ್ ಸೆಕ್ಷನ್ಗೆ 312 cc 35 ಹಾರ್ಸ್ ಪವರು 24 Nm ಟಾರ್ಕ್ ಸಿಗುತ್ತೆ. ಕ್ರೇಜಿ ಪಿಕಪ್ ಇದೆ ಇದರಲ್ಲಿ. ಕ್ರೇಜಿ ಆಗಿದೆ ಗುರು. ಹ್ಯಾಂಡ್ಲಿಂಗ್ ಮಾತ್ರ ಕ್ರೇಜಿ ಆಗೈತೆ ಇದು. ಈ ಗಾಡಿ ನನಗೆ ಡಿಸೈನು ಮತ್ತು ಹ್ಯಾಂಡ್ಲಿಂಗು ತುಂಬಾ ಇಷ್ಟ ಆಯಿತು. ಇಲ್ಲಿ ಸ್ಟೆಪ್ ಏನು ನೋಡ್ತಾ ಇದ್ದೀರಾ, ಇದು ಶಾರ್ಕ್ ಫಿನ್ನಿಂದ ಇನ್ಸ್ಪೈರ್ ಆಗಿರೋದು. ಓವರ್ ಆಲ್ ಬೈಕೂ ಅಷ್ಟೇ ಶಾರ್ಕಿಂದ ಇನ್ಸ್ಪೈರ್ ಆಗಿರೋದು ಡಿಸೈನ್. ಇದು ಕ್ರೇಜಿ ಆಗಿದೆ. ಇದರಲ್ಲಿ ಫೀಚರ್ಸ್ ಅಂತ ಬಂದರೆ, ಈ ಫೋನ್ ಥರ ಇರೋ ಡಿಸ್ಪ್ಲೇ. ಏನಂದೆ? ಇದರಲ್ಲಿ ಫೀಚರ್ಸ್ ಅಂತ ಬಂದರೆ, ಈ ಮೊಬೈಲ್ ಥರ ಇರೋ ಡಿಸ್ಪ್ಲೇ, ಬ್ಲೂಟೂತ್ ಕನೆಕ್ಟಿವಿಟಿ, ರೈಡ್ ಮೋಡ್ಸು, ಟ್ರಾಕ್ಷನ್ ಕಂಟ್ರೋಲು. ತುಂಬಾ ಹೆಮ್ಮೆ ಪಡೋ ವಿಷಯ ಏನು ಅಂತಂದರೆ, ಟಿ ವಿ ಎಸ್ ಅವರು ನಮ್ಮ ಇಂಡಿಯನ್ ಫ್ಲ್ಯಾಗ್ ಕಲರ್ಸ್ ಏನಿದೆ ಡಿಸೈನಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ತುಂಬ ಮೆಚ್ಚೋ ವಿಷಯ ಅದು. ಈ ಸೆಗ್ಮೆಂಟಲ್ಲಿ, ಈ ಬಜೆಟಲ್ಲಿ ಇದ್ರ ಕಾಂಪಿಟೇಷನ್ ಯಾರೂ ಇಲ್ಲ ಈ ಸದ್ಯಕ್ಕೆ ಮಾರ್ಕೆಟಲ್ಲಿ. ತುಂಬಾ ಇಷ್ಟ ಆಗಿರೋದು ಏನು ಅಂತಂದರೆ, ಇದ್ರಲ್ಲಿ ಟೈಲ್ ಸೆಕ್ಷನ್ನು, ಟೈಲ್ ಲೈಟು ಮತ್ತು ಈ ಶಾರ್ಪ್ನೆಸ್ಸು ಕ್ರೇಜಿಯಾಗಿ ಕಾಣಿಸುತ್ತೆ ಗುರು. ಇದು ಡುವೆಲ್ LED ಹೆಡ್ಲೈಟ್ ಬರುತ್ತೆ, ಕ್ರೇಜಿಯಾಗಿ ಕಾಣಿಸ್ತಿದೆ. ರೆಡ್ ಕಲರು, ವೈಟ್ ಕಲರು ಮತ್ತು ಗೋಲ್ಡನ್ ಸಸ್ಪೆನ್ಷನ್ನು ಕ್ರೇಜಿ ಲುಕ್ ಕೊಡುತ್ತೆ. ಈ ಗಾಡಿ ತುಂಬ ಆಲ್ರೌಂಡರ್ ಗಾಡಿ ಅಂತಲೇ ಹೇಳ್ಬೋದು. ಯಾಕಂದರೆ ಇದ್ರ ಸೀಟಿಂಗ್ ಪೊಸಿಷನ್ನು ಅಷ್ಟೊಂದು ಅಗ್ರೆಸಿವ್ ಆಗಿಲ್ಲ. R15 ಮತ್ತು RC 390ಯಲ್ಲಿರೋ ಅಷ್ಟು ಅಗ್ರೆಸಿವ್ ಪೊಸಿಷನ್ ಇಲ್ಲ ಇದಕ್ಕೆ. ಅಂದರೆ ಅದು ಸ್ವಲ್ಪ ಮಿಡಲಲ್ಲಿ ಐತೆ. ಅಷ್ಟೊಂದು ಸ್ಪೋರ್ಟ್ ಟೂರರು ಅನ್ಸಲ್ಲ, ಇಲ್ಲ ತುಂಬ ಅಗ್ರೆಸಿವ್ ಅನ್ಸಲ್ಲ, ಮಿಡಿಲಲ್ಲಿ ಐತೆ. ಅದು ಕ್ರೇಜಿ ಪಾರ್ಟು. ಯಾಕಂದರೆ ಇದನ್ನು ನಾವು ಡೈಲಿ ಯೂಸ್ ಮಾಡ್ಬೋದು. ಕಮ್ಯೂಟು ಮತ್ತು ವೀಕೆಂಡ್ ಬ್ಲಾಸ್ಟು, ಹೈವೇ ಟೂರಿಂಗು ಅದಕ್ಕೂ ತೊಗೊಂಡೋಗ್ಬೋದು. ಏನು ತೊಂದರೆ ಬರಲ್ಲ. ಕೈ ನೋವು, ಬೆನ್ನು ನೋವು ಏನು ಬರಲ್ಲ ಇದರಲ್ಲಿ. ಕ್ರೇಜಿಯಾಗಿದೆ. ಇನ್ನೊಂದೇನು ಅಂತಂದರೆ, ಈ ಲೋ RPMಸಲ್ಲಿ ನಿಮಗೆ ನಾರ್ಮಲ್ ಸ್ಮೂತಾಗಿ ಡೆಲಿವರಿ ಕೊಡುತ್ತೆ, ಪವರ್ ಡೆಲಿವರಿ. ಬಟ್ ಹೈ RPMಗೆ ತೊಗೊಂಡೋದ್ರೆ ಗಾಡಿ ಕ್ಯಾರೆಕ್ಟರೇ ಚೇಂಜ್ ಆಗುತ್ತೆ ಗುರು. ಇದು ಥ್ರಾಟಲ್ ರೆಸ್ಪಾನ್ಸ್ ಮಾತ್ರ ಕ್ರೇಜಿ ಆಗಿದೆ. ಇದ್ರದ್ದು ಮೈನ್ ಅಡ್ವಾಂಟೇಜ್ ಏನು ಅಂತಂದರೆ, ಇದ್ರ ಪವರು, ಲುಕ್ಸು ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಇದ್ರದ್ದು ಹ್ಯಾಂಡ್ಲಿಂಗು ತುಂಬಾ ಪ್ರಿಸೈಸ್ ಆಗಿದೆ. ಕಾರ್ನರ್ ಎಂಟ್ರಿ, ಲೇನ್ ಚೇಂಜು ಎಲ್ಲ ಕ್ರೇಜಿಯಾಗಿ ಮಾಡ್ಬೋದು, ಏನು ತೊಂದರೆ ಬರಲ್ಲ ನೋಡಿ. ಈ ಹೈಯರ್ RPMಗೆ ಗಾಡಿನ ತೊಗೊಂಡು ಹೋಗ್ಬಿಟ್ರೆ ಎಕ್ಸಾಸ್ಟ್ ಸೌಂಡು ಚೇಂಜ್ ಆಗೋಗುತ್ತೆ, ಈ ಗಾಡಿ ಕ್ಯಾರೆಕ್ಟರು ಚೇಂಜ್ ಆಗೋಗುತ್ತೆ. ನಮ್ಮ ದೇಶದಲ್ಲಿ ಟಿ ವಿ ಎಸ್ RR 310 ಅಂದರೆ ತುಂಬ ಅಂಡರ್ ರೇಟೆಡು, ಅಂಡರ್ ಡಾಗ್ ಅನ್ಬೋದು. ಯಾಕಂದರೆ ಇದಕ್ಕೆ ಅಷ್ಟೊಂದು ಹೈಪು ಇಲ್ಲ, ಅಷ್ಟೊಂದು ಹೇಟ್ ರೇಟು ಇಲ್ಲ, ಮಿಡಿಲಲ್ಲಿ ಐತೆ. ಕ್ರೇಜಿ ಪಾರ್ಟ್ ಅದು. ಅಷ್ಟೊಂದು ಚಪ್ರಿಫೈ ಆಗಲ್ಲ ಅದರಿಂದ ಚಪ್ರಿಫೈ ಆಗಲ್ಲ. ತುಂಬ ಹೈಪಾಗಿ ಎಲ್ಲರ ಕೈಗೂ ಸಿಗೋ ಥರ ಆಗ್ಬಿಟ್ರೆ ಚಪ್ರಿ ಮಾಡಾಕ್ಬಿಡ್ತಾರೆ. ಹೈಯರ್ RPMಗೆ ತೊಗೊಂಡೋಗ್ಬಿಟ್ರೆ ಗಾಡಿನ, ಲೋವರ್ RPMಯಿಂದ ಹೈಯರ್ RPMಗೆ ತೊಗೊಂಡೋಗ್ಬಿಟ್ರೆ ಇಷ್ಟೊತ್ತು ನಾನು ಈ ಗಾಡಿನೇ ಓಡಿಸ್ತಾ ಇದ್ನ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಅಷ್ಟು ಡಿಫ್ರೆನ್ಸ್ ಐತೆ ಹೈಯರ್ RPMಲ್ಲಿ ಗಾಡಿ. ಕ್ರೇಜಿ ಅಷ್ಟೇ, ಬೇರೆ ಏನು ವರ್ಡ್ ಬರ್ತಾ ಇಲ್ಲ ನನಗೆ. ಕ್ರೇಜಿ. ಸಿಟ್ಟಿಂಗ್ ಪೊಸಿಷನಿಂದ ಹಿಡಿದು ಹ್ಯಾಂಡ್ಲಿಂಗು, ಪವರ್ ಡೆಲಿವರಿ, ಕಾಲೇಜ್ ಹುಡುಗರಿಗೆ ಸಿಟಿಯಲ್ಲಿ ಓಡಾಡೋಕ್ಕೆ ಮಾಡಿಸಿದ ಗಾಡಿ ಗುರು ಇದು. ಓವರ್ಟೇಕು ಆರಾಮಾಗಿ ಮಾಡ್ಬೋದು. ಓವರ್ಟೇಕ್ ಮಾಡೋದಕ್ಕೆ ಯೋಚನೆ ಮಾಡೋದೇನು ಅವಶ್ಯಕತೆ ಇಲ್ಲ, ಆರಾಮಾಗಿ ಓವರ್ಟೇಕ್ ಮಾಡ್ಬೋದು.
ಕ್ರೇಜಿ ಬೈಕು, ಕ್ರೇಜಿ 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 ಬಾಯ್, ಕ್ರೇಜಿ 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 ಬಾಯ್. ಕನ್ಸೋಲ್ ನೋಡಿ ಗೈಸ್, ಅದು ಫೋನ್ ಇಟ್ಟಂಗೈತೆ. 5.5 ಇಂಚ್ 6 ಇಂಚ್ ಮೊಬೈಲ್ ಇಟ್ಟಂಗೈತೆ. ಕ್ರೇಜಿ ಆಗೈತೆ. ವರ್ಟಿಕಲ್ ಡಿಸ್ಪ್ಲೇ. ಇದರಲ್ಲೇ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಗಾಡಿಯಲ್ಲಿ. ಬ್ರೇಕಿಂಗು ತುಂಬ ಪ್ರಿಸೈಸ್ ಆಗಿದೆ, ಹ್ಯಾಂಡ್ಲಿಂಗು ತುಂಬ ಪ್ರಿಸೈಸ್ ಆಗಿದೆ. ಇನ್ನೇನು ಬೇಕು, ಮೈಲೇಜು ಅರ್ಥ ಆಯ್ತು ಅನ್ಸುತ್ತೆ.